ಗಣೇಶಾಯ ನಮಃ. ಪ್ರೀತಿಯ ಸಿಂಹರಾಶಿಯವರ ಗಮನಕ್ಕೆ. ದಯಮಾಡಿ ನಿಮ್ಮ ದೈನಂದಿನ ಜಂಜಾಟಗಳನ್ನು ಹಾಗೂ ಇತರ ಕೆಲಸಗಳನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಈ ಪ್ರಮುಖ ವಿಚಾರವನ್ನು ಸಂಪೂರ್ಣ ಏಕಾಗ್ರತೆಯಿಂದ ಆಲಿಸಿ. ಮುಂಬರುವ 30 ದಿನಗಳ ಅವಧಿ, ಅಂದರೆ ಜೂನ್ ತಿಂಗಳಿನಲ್ಲಿ ನಿಮ್ಮ ಬದುಕಿನಲ್ಲಿ ನೀವು ಕಲ್ಪನೆಯೂ ಮಾಡದಂತಹ ಬೃಹತ್ ಬದಲಾವಣೆಯೊಂದು ಸಂಭವಿಸಲಿದೆ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ, ನಿಮ್ಮ ಭವಿಷ್ಯವನ್ನು ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುವಂತಹ ಅತೀವ ಪ್ರಭಾವಶಾಲಿ ಶಕ್ತಿಯೊಬ್ಬರ ಪ್ರವೇಶ ನಿಮ್ಮ ಬದುಕಿನಲ್ಲಿ ಆಗಲಿದೆ. ಹಾಗಾದರೆ ಆ ವಿಶೇಷ ವ್ಯಕ್ತಿ ಯಾರು? ನೀವು ಕಳೆದುಕೊಂಡಿರುವ ನಿಮ್ಮ ಗತವೈಭವವನ್ನು ಮರಳಿ ತಂದುಕೊಡಲು ಬರುತ್ತಿರುವ ಭಗವಂತನ ರೂಪವೋ, ಅಥವಾ ನಿಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸಲು ಬಂದಿರುವ ವಿಧಿಯ ಆಟವೋ? ಈ ನಿಖರವಾದ ದಿನಾಂಕದಂದು ನಡೆಯುವ ವಿಸ್ಮಯಕಾರಿ ಘಟನೆಗಳು ನಿಮ್ಮನ್ನು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆಯೋ, ಅಥವಾ ಸಣ್ಣ ಎಚ್ಚರ ತಪ್ಪಿದರೂ ತೊಂದರೆಗೆ ಸಿಲುಕಿಸುತ್ತವೆಯೋ? ಇಂತಹ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳದೆ ನೀವು ಮುಂದಿನ ಹೆಜ್ಜೆ ಇಡುವುದು ಅಪಾಯಕಾರಿ. ದಯವಿಟ್ಟು ಈ ವಿಡಿಯೋವನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ. ಕೊನೆಯಲ್ಲಿ ನಾನು ತಿಳಿಸುವ ಆ ಒಂದು ಸಣ್ಣ ಗುಟ್ಟನ್ನು ನೀವು ತಪ್ಪಿಸಿಕೊಂಡರೆ ನಿಮ್ಮ ಜೀವನದ ಅತಿದೊಡ್ಡ ಅವಕಾಶವನ್ನೇ ನೀವು ಶಾಶ್ವತವಾಗಿ ಕಳೆದುಕೊಳ್ಳುವ ಸಾಧ್ಯತೆಯಿದೆ ಎಂದು ಜೀವನ ಜ್ಯೋತಿ ವಾಹಿನಿ ನಿಮ್ಮನ್ನು ಎಚ್ಚರಿಸುತ್ತಿದೆ. ಹುಟ್ಟು ನಾಯಕರು ನೀವು. ಸಿಂಹರಾಶಿಯವರು ಜನ್ಮತಃ ನಾಯಕತ್ವ ಗುಣವುಳ್ಳವರು, ಅತ್ಯಂತ ಸ್ವಾಭಿಮಾನಿಗಳು ಹಾಗೂ ಉದಾರ ಮನಸ್ಸಿನವರು. ಯಾರೇ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ, ನಿಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಅವರಿಗೆ ನೆರವಾಗುವ ನಿಮ್ಮ ಈ ರಾಜಗಾಂಭೀರ್ಯದ ಗುಣವೇ ನಿಮಗೆ ಅನೇಕ ಬಾರಿ ಮುಳುವಾಗಿದೆ. ನಿಮಗೆ ದ್ರೋಹ ಬಗೆದವರು ಸಹ ಕ್ಷಮೆ ಕೇಳಿ ಬಂದರೆ ತಕ್ಷಣವೇ ಕರಗಿ ಹೋಗುವ ನಿಮ್ಮ ಈ ದೈವೀ ಗುಣವನ್ನು ಇಂದಿನ ಸ್ವಾರ್ಥಿ ಸಮಾಜ ದಡ್ಡತನ ಎಂದು ತಪ್ಪಾಗಿ ಭಾವಿಸಿದೆ. ಕಳೆದ ದಿನಗಳ ಕರಾಳತೆ, ಕಳೆದ ಕೆಲ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ತೀವ್ರವಾದ ಮಾನಸಿಕ ಹಿಂಸೆ, ನಿಮ್ಮ ಸ್ವಾಭಿಮಾನಕ್ಕಾದ ಧಕ್ಕೆ, ಯಾರಿಗೂ ಹೇಳಿಕೊಳ್ಳಲಾಗದ ಆರ್ಥಿಕ ಮುಗ್ಗಟ್ಟು ಹಾಗೂ ನಿಮ್ಮವರೇ ನಿಮ್ಮನ್ನು ಮೂಲೆಗುಂಪು ಮಾಡಿದ ಆ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ತ್ಯಾಗದ ಫಲ. ಯಾರಿಗಾಗಿ ನೀವು ನಿಮ್ಮೆಲ್ಲ ಸ್ವವನ್ನೂ ತ್ಯಾಗ ಮಾಡಿದಿರೋ, ಶ್ರಮ ಮತ್ತು ಹಣವನ್ನು ಸುರಿದಿರೋ, ಅವರೆಲ್ಲರೂ ನಿಮ್ಮನ್ನು ನಡು ರಸ್ತೆಯಲ್ಲಿ ಅನಾಥರಂತೆ ಕೈಬಿಟ್ಟರು. ರಾತ್ರಿಗಳು ಪಳೆಯುವುದೇ ಒಂದು ಯುಗದಂತೆ ಭಾಸವಾಗುವಷ್ಟು ನಿಮ್ಮ ನಿದ್ದೆ ಹಾಳಾಗಿದೆ. ದೈವದ ಮೊರೆ. ಯಾರಿಗೂ ತಲೆಬಾಗದ ನೀವು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಬೇರೆಯವರ ಮುಂದೆ ಕೈಕಟ್ಟುವಂತಾದ ದಿನಗಳು ನಿಜಕ್ಕೂ ಕಠಿಣ ಪರೀಕ್ಷೆಯಾಗಿತ್ತು. ಒಂಟಿತನದಲ್ಲಿ ಎಷ್ಟೋ ಬಾರಿ ಕಣ್ಣೀರು ಸುರಿಸಿದ್ದೀರಿ, ದೇವರ ಬಳಿ ನ್ಯಾಯಕ್ಕಾಗಿ ಮೊರೆಯಿಟ್ಟಿದ್ದೀರಿ. ಆದರೆ ಪ್ರಕೃತಿಯ ನಿಯಮದಂತೆ ಎಷ್ಟೇ ಕಾರ್ಗತ್ತಲಿದ್ದರೂ ಸೂರ್ಯೋದಯ ಆಗಲೇಬೇಕಲ್ಲವೇ? ನಿಮ್ಮ ಈ ಎಲ್ಲಾ ನೋವುಗಳನ್ನು ಬ್ರಹ್ಮಾಂಡವೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಜೂನ್ 15ರ ಸುಮಾರಿಗೆ ನಿಮ್ಮ ಜಾತಕದ ಪ್ರಮುಖ ಸ್ಥಾನದಲ್ಲಿ ಶುಭಗ್ರಹಗಳ ಸಂಯೋಗವು ಅತ್ಯುನ್ನತ ಮಟ್ಟವನ್ನು ತಲುಪಲಿದೆ. ಗ್ರಹಗತಿಗಳ ಪ್ರಭಾವ ಮತ್ತು ಮಹಾರಾಜಯೋಗ. ಜ್ಯೋತಿಷ್ಯಶಾಸ್ತ್ರದ ಆಳವಾದ ಅಧ್ಯಯನದ ಪ್ರಕಾರ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯ ಹಾಗೂ ಕರ್ಮವನ್ನು ನಿರ್ಧರಿಸುವ ಗ್ರಹಗಳ ನಡುವೆ ಒಂದು ಅಪರೂಪದ ಮತ್ತು ಶಕ್ತಿಶಾಲಿ ದೃಷ್ಟಿವಿನಿಮಯ ನಡೆಯುತ್ತಿದೆ. ಇದು ಕೇವಲ ಒಂದು ಸಾಮಾನ್ಯ ಮಾಸಿಕ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಸುವರ್ಣ ಕಾಲ. ಜೂನ್ 15ರ ಸುಮಾರಿಗೆ ನಿಮ್ಮ ಜಾತಕದ ಪ್ರಮುಖ ಸ್ಥಾನದಲ್ಲಿ ಶುಭಗ್ರಹಗಳ ಸಂಯೋಗವು ಅತ್ಯುನ್ನತ ಮಟ್ಟವನ್ನು ತಲುಪಲಿದೆ. ಈ ದೈವಿಕ ಗ್ರಹಗಳ ಜೋಡಣೆಯ ನೇರ ಫಲಶ್ರುತಿಯೇ ಆ ಅಪರಿಚಿತ ಆದರೆ ಅತ್ಯಂತ ಪ್ರಭಾವಶಾಲಿ ಶಕ್ತಿಯ ಪ್ರವೇಶ. ಈ ಆಗಮನವು ಆಕಸ್ಮಿಕವಲ್ಲ, ಇದು ಪೂರ್ವನಿರ್ಧರಿತವಾದ ವಿಧಿಯ ಬರಹ, ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲ. ನೀವು ಎಲ್ಲಿಯೇ ಅಡಗಿ ಕುಳಿತಿದ್ದರೂ ಈ ಭೇಟಿಯನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಈ ವ್ಯಕ್ತಿಯು ನಿಮ್ಮ ವೃತ್ತಿ ಬದುಕಿನಲ್ಲಿ ಬಡ್ತಿ ನೀಡಲು ಬರುವ ಉನ್ನತ ಅಧಿಕಾರಿಯಾಗಿರಬಹುದು, ನಿಮ್ಮ ವ್ಯವಹಾರದಲ್ಲಿ ಬಂಡವಾಳ ಹೂಡಿಕೆ ಮಾಡುವ ಪಾಲುದಾರನಾಗಿರಬಹುದು, ಅಥವಾ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುವ ಅಪರಿಚಿತರಾಗಿರಬಹುದು. ಬದಲಾವಣೆಯ ಪರ್ವ. ಆ ಮಹಾನ್ ವ್ಯಕ್ತಿಯ ಪ್ರವೇಶದ ನಂತರ ನಿಮ್ಮ ದೈನಂದಿನ ಬದುಕಿನಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮನ್ನೇ ನಿಬ್ಬರಗಾಗಿಸುತ್ತವೆ. 1. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಕಾದಿದ್ದ ಆ ಅನಿರೀಕ್ಷಿತ ಯಶಸ್ಸು ನಿಮ್ಮದಾಗಲಿದೆ. ನಾಯಕತ್ವದ ಸ್ಥಾನ ಅಥವಾ ಹೊಸ ಉದ್ಯೋಗದ ಅವಕಾಶ ಈ ವ್ಯಕ್ತಿಯ ಮೂಲಕವೇ ಒದಗಿ ಬರಲಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಲು ಈ ವ್ಯಕ್ತಿ ತಾವಾಗಿಯೇ ಮುಂದೆ ಬರುತ್ತಾರೆ. ಇದರಿಂದ ಆದಾಯವು 10 ಪಟ್ಟು ಹೆಚ್ಚಾಗುವುದು ಖಚಿತ. 2. ಕೀರ್ತಿ ಮತ್ತು ಗೌರವ. ಸಮಾಜದಲ್ಲಿ ಮತ್ತು ಬಂಧುಮಿತ್ರರ ನಡುವೆ ನೀವು ಕಳೆದುಕೊಂಡಿದ್ದ ಘನತೆ, ಗೌರವಗಳು ಬಡ್ಡಿಯ ಸಮೇತ ನಿಮಗೆ ಮರಳಿ ಸಿಗಲಿವೆ.
ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮನ್ನು ಲೇವಡಿ ಮಾಡಿದವರು ಈಗ ನಿಮ್ಮ ಹೊಸ ಅವತಾರವನ್ನು ಕಂಡು ತಲೆ ತಗ್ಗಿಸಿ ನಿಲ್ಲುವಂಥ ಸನ್ನಿವೇಶ ನಿರ್ಮಾಣವಾಗಲಿದೆ. 3. ಆರೋಗ್ಯ ಸುಧಾರಣೆ. ಬಹುಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆಯಾಸ, ಬೆನ್ನು ನೋವು ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಈ ವ್ಯಕ್ತಿಯ ಮಾರ್ಗದರ್ಶನದಿಂದಲೇ ಸೂಕ್ತ ಚಿಕಿತ್ಸೆ ದೊರೆಯಲಿದೆ. ನಿಮ್ಮ ಮುಖದಲ್ಲಿ ಆ ಹಳೆಯ ರಾಜಕಳೆ, ಆತ್ಮವಿಶ್ವಾಸದ ನಗು ಮರಳಿ ಮೂಡುತ್ತದೆ. ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆಗಳು. ಎಲ್ಲವೂ ಅಡೆತಡೆಗಳಿಲ್ಲದೆ ಸುಲಭವಾಗಿ ನಡೆದು ಹೋಗುತ್ತದೆ ಎಂದು ಭಾವಿಸಬೇಡಿ. ಹೆಚ್ಚು ಬೆಳಕಿರುವಲ್ಲಿ ನೆರಳು ಕೂಡ ದಟ್ಟವಾಗಿರುತ್ತದೆ. ಹಾಗಾಗಿ ಇದೇ ಹಂತದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ಕಠಿಣ ಸಮಯವು ಆರಂಭವಾಗುತ್ತದೆ. 1. ಹಿತಶತ್ರುಗಳ ಕಾಟ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ಒಂದು ದೊಡ್ಡ ವಿರೋಧಿ ಗುಂಪು ಸಕ್ರಿಯವಾಗುತ್ತದೆ ಎಂದು ಜೀವನ ಜ್ಯೋತಿ ಎಚ್ಚರಿಸುತ್ತಿದೆ. ಅವರು ನಿಮ್ಮ ಆಪ್ತ ಸ್ನೇಹಿತರೇ ಆಗಿರಬಹುದು ಅಥವಾ ಹಿತಶತ್ರುಗಳಾಗಿರಬಹುದು. ಇವರು ನೀವು ಮತ್ತು ಆ ಪ್ರಭಾವಶಾಲಿ ವ್ಯಕ್ತಿಯ ನಡುವೆ ಬಿರುಕು ಮೂಡಿಸಲು ತಮ್ಮೆಲ್ಲ ಕುತಂತ್ರಗಳನ್ನು ಬಳಸುತ್ತಾರೆ. ಹೊಗಳಿಕೆಗೆ ಮರುಳಾಗದಿರಿ. ಸಿಂಹರಾಶಿಯವರ ಅತಿದೊಡ್ಡ ದೌರ್ಬಲ್ಯವೆಂದರೆ ಹೊಗಳಿಕೆ. ಇದೇ ತಂತ್ರವನ್ನು ಬಳಸುವ ಶತ್ರುಗಳು ನಿಮ್ಮ ಅಹಂಕಾರವನ್ನು ಪ್ರಚೋದಿಸುತ್ತಾರೆ. ಆ ಪ್ರಭಾವಶಾಲಿ ವ್ಯಕ್ತಿಯ ಮುಂದೆ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತಿದೆ ಎಂದು ಸುಳ್ಳು ಹೇಳಿ ನಿಮ್ಮನ್ನು ಕೆರಳಿಸಲು ಯತ್ನಿಸುತ್ತಾರೆ. ನೀವು ಕೋಪಗೊಂಡು ಅಹಂಕಾರದಿಂದ ವರ್ತಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ಮುಚ್ಚಿಹೋಗುತ್ತದೆ. ಸಾಲ ಕೊಡುವ ಮುನ್ನ ಎಚ್ಚರ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದ್ದಂತೆ ನಿಮ್ಮ ಉದಾರತೆಯನ್ನು ದುರ್ಬಳಕೆ ಮಾಡಿಕೊಳ್ಳಲು ಅನೇಕರು ಕಣ್ಣೀರು ಸುರಿಸಿಕೊಂಡು ಸಾಲ ಕೇಳಲು ಬರುತ್ತಾರೆ. ನೀವು ಅವರಿಗೆ ಸಹಾಯ ಮಾಡಲು ಮುಂದಾಗಿ ಹಣವನ್ನು ನೀಡಿದರೆ ಆ ದೊಡ್ಡ ವ್ಯಕ್ತಿಯ ನಂಬಿಕೆಯನ್ನು ಕಳೆದುಕೊಳ್ಳುತ್ತೀರಿ. ಪರಿಹಾರ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ. ನೆನಪಿಟ್ಟುಕೊಳ್ಳಿ, ಇಂತಹ ಬೃಹತ್ ಅವಕಾಶ ಜೀವಿತಾವಧಿಯಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಬರುತ್ತದೆ. ಈ ಪ್ರಭಾವಶಾಲಿ ವ್ಯಕ್ತಿ ಪುರುಷನೋ ಅಥವಾ ಮಹಿಳೆಯೋ ಎಂಬ ಪ್ರಶ್ನೆಗೆ ಉತ್ತರ ನಿಮ್ಮ ಕರ್ಮಸ್ಥಾನದಲ್ಲಿದೆ. ವಿವಾಹದ ನಿರೀಕ್ಷೆಯಲ್ಲಿರುವ ಸಿಂಹರಾಶಿಯವರಿಗೆ ಈ ವ್ಯಕ್ತಿಯು ಕೇವಲ ಬಾಳಸಂಗಾತಿಯಾಗಿ ಮಾತ್ರವಲ್ಲದೆ ಬದುಕಿನ ಅಂಧಕಾರವನ್ನು ದೂರ ಮಾಡುವ ಬೆಳಕಾಗಿ ಬರುತ್ತಾರೆ. ಕೋರ್ಟು, ಆಸ್ತಿ ವಿವಾದಗಳಲ್ಲಿ ಸಿಲುಕಿರುವವರಿಗೆ ಈ ವ್ಯಕ್ತಿಯೇ ನ್ಯಾಯದೇವತೆಯ ರೂಪದಲ್ಲಿ ಬಂದು ಜಯಶೀಲರನ್ನಾಗಿಸುತ್ತಾರೆ. ಆಧ್ಯಾತ್ಮಿಕ ಬಲ. ಜೂನ್ 15ರ ನಂತರ ನಿಮ್ಮ ಮನಸ್ಸಿನಲ್ಲಿ ಅಕಾರಣವಾದ ಭಯ ಕಾಡಬಹುದು. ಇದು ನಕಾರಾತ್ಮಕ ಶಕ್ತಿಗಳ ಹತಾಶೆಯ ಪ್ರಯತ್ನ. ಈ ಸಮಯದಲ್ಲಿ ನೀವು ಒಂಟಿಯಾಗಿರಬಾರದು. ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುತ್ತಾ ಸೂರ್ಯದೇವನ ಆರಾಧನೆ ಮಾಡಿ. ನಿಮ್ಮ ಮನೆದೇವರು ಅಥವಾ ಕುಲದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ. ಆ ಪ್ರಭಾವಿ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ಅವರ ಉಪಸ್ಥಿತಿಯು ನಿಮ್ಮ ಮನಸ್ಸಿಗೆ ಅತೀವ ಪ್ರಶಾಂತತೆಯನ್ನು ನೀಡುತ್ತದೆ. ಮೌನವೇ ಅಸ್ತ್ರ. ಮುಂಬರುವ ಈ ನಿರ್ಣಾಯಕ ದಿನಗಳಿಗಾಗಿ ನಿಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸಿಕೊಳ್ಳಿ. ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವಿವರಗಳನ್ನು ಅಥವಾ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಶುಭ ಶಕುನಗಳು. ಈ ದಿನಗಳು ಹತ್ತಿರವಾಗುತ್ತಿದ್ದಂತೆ ಪ್ರಕೃತಿಯೇ ನಿಮಗೆ ಶುಭ ಶಕುನಗಳ ಮೂಲಕ ಮುನ್ಸೂಚನೆಗಳನ್ನು ನೀಡಲು ಶುರುಮಾಡುತ್ತದೆ ಎಂದು ಜೀವನ ಜ್ಯೋತಿ ವಾಹಿನಿ ಹೇಳುತ್ತದೆ. ಬೆಳಗಿನ ಜಾವದ ಕನಸುಗಳ ಮೂಲಕ ಭಗವಂತನು ನಿಮಗೆ ನೇರ ಸಂದೇಶಗಳನ್ನು ಕಳುಹಿಸುತ್ತಾನೆ. ನಾಳೆಯೇ ನಿಮ್ಮ ಕುಲದೇವರಿಗೆ ಹಾಗೂ ಸೂರ್ಯದೇವನಿಗೆ ತುಪ್ಪದ ದೀಪ ಹಚ್ಚಿ ಸಂಕಲ್ಪ ಮಾಡಿ. ನಿಮ್ಮ ಎಲ್ಲಾ ಕಷ್ಟಗಳು ನೀರಿನ ಮೇಲಿನ ಗುಳ್ಳೆಯಂತೆ ಒಡೆದು ಹೋಗಲಿವೆ. ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತದೆ. ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಕಣ್ಣೀರು ಆನಂದ ಭಾಷ್ಪವಾಗಿ ಬದಲಾಗಲಿ ಎಂದು ಜೀವನ ಜ್ಯೋತಿ ವಾಹಿನಿಯು ತುಂಬು ಹೃದಯದಿಂದ ಹಾರೈಸುತ್ತದೆ. ಇದು ಕೇವಲ ಭವಿಷ್ಯವಷ್ಟೇ ಅಲ್ಲ, ಇದು ಮುಂಬರುವ ದಿನಗಳಲ್ಲಿ ನಿಮ್ಮ ಬದಲಾಗುತ್ತಿರುವ ಜೀವನದ ಸ್ಪಷ್ಟ ಪ್ರತಿಬಿಂಬ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿಖರವಾದ ಹಾಗೂ ನಿಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ಉಪಯೋಗವಾಗುವಂತಹ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಒಳಿತಾಗಲಿ. ಶುಭಮಸ್ತು. ಧನ್ಯವಾದಗಳು. ಇದು ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿ.